Hello friends, welcome back to Study Rider. Today in this lecture, I am going to teach you the concept of confidence interval. In my previous class, I have already teach you the hypothesis testing, what is hypothesis and how we take hypothesis testing. In that hypothesis testing, there are two approaches. One is confidence interval and another one is test significance. In today's class, we are going to learn the concept of confidence interval, why we use and structure confidence level, confidence interval formula, margin of error, how confidence interval is used in hypothesis testing. ಅಂದರೆ hypothesis testing ಮಾಡುವಾಗ ಎರಡು ದಾರಿಗಳನ್ನು ನಾವು ಯೂಸ್ ಮಾಡ್ತೀವಿ. ಅಪ್ರೋಚಸ್ ಅಂತಂದರೆ hypothesis testingನ ಹ್ಯಾಂಗೆ ಮಾಡ್ತೀವಿ ಅನ್ನುವಂಥದ್ದು. ಅದರಲ್ಲಿ ಎರಡು ದಾರಿಗಳಿದ್ದಾವೆ. ಒಂದೇನು ಕಾನ್ಫಿಡೆನ್ಸ್ ಇಂಟರ್ವಲ್ ಅನ್ನುವಂಥದ್ದು, ಇನ್ನೊಂದು ಟೆಸ್ಟ್ ಸಿಗ್ನಿಫಿಕೆನ್ಸ್ ಲೆವೆಲ್ ಅನ್ನುವಂಥದ್ದು. ಸೊ ಇದರಲ್ಲಿ ನಾವು ಇವತ್ತು ಕಲಿತಾ ಇರೋದೇನು ಕಾನ್ಫಿಡೆನ್ಸ್ ಇಂಟರ್ವಲ್ ಅನ್ನುವಂಥ ಕಾನ್ಸೆಪ್ಟು. ಬಹಳ ಈಸಿಯಾಗಿ ಇರ್ತಕ್ಕಂಥದ್ದು ಇದು. ಈ ಕ್ಲಾಸನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಪ್ರೀವಿಯಸ್ ಕ್ಲಾಸ್ ಏನು ಹೈಪೋಥೆಸಿಸ್ ಟೆಸ್ಟಿಂಗ್ ಅದನ್ನು ನೋಡಿರಲೇಬೇಕಾಗಿರ್ತದೆ. ಸೊ ಫಸ್ಟ್ ಬರೋಣ ಅಂತ ಏನಿದು ಕಾನ್ಸೆಪ್ಟು ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತಂದ್ರೆ ಏನು, ಹೈಪೋಥೆಸಿಸ್ ಟೆಸ್ಟಿಂಗ್ನಲ್ಲಿ ಯಾವ ರೀತಿ ಯೂಸ್ ಆಗ್ತದೆ ಅಂತ ನೋಡೋಣ. ಮೊದಲಾಗಿ ಮೀನಿಂಗಿಗೆ ಬರೋಣ. ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತಂದರೆ ಇಟ್ ಈಸ್ ಅ ರೇಂಜ್ ಆಫ್ values that likely contain the true population parameters. ಅರ್ಥ ಆಗಲಿಲ್ಲ ಹಿಂಗಂದ್ರೆ ಭಾಳ ಸಿಂಪಲ್ ಅದ. ಏನಂತಂದರೆ ಇದು ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ ಆಗಿರ್ತದೆ. ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ ರೇಂಜ್ ಆಫ್ ವ್ಯಾಲ್ಯೂಸ್ ಆಗಿರ್ತದೆ. ಅಲ್ಲಿ ಅದರೊಳಗೆ ಏನಿರ್ತದಪ್ಪ ಅಂದ್ರೆ ಅದು ಏನನ್ನು ಹೊಂದಿರ್ತದೆ ಅಂತಂದರೆ ಪಾಪ್ಯುಲೇಷನ್ ಪ್ಯಾರಾಮೀಟರ್ನ ಹೊಂದಿರ್ತದೆ. ನಾವು ನೋಡಿವಿ ಏನು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುವಾಗ ನಾವು ಒಂದು ಸ್ಟೇಟ್ಮೆಂಟನ್ನು ತೊಗೊಳ್ತೀವಿ, ಆ ಸ್ಟೇಟ್ಮೆಂಟನ್ನು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟೇಟ್ಮೆಂಟ್ ಏನು ತೊಗೊಂಡಿದ್ವಿ ನಾವು, ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನಂತ ತೊಗೊಂಡಿದ್ವಿ. ಸೊ ಎವರೇಜ್ ಇನ್ಕಮ್ 20,000 ಇರ್ತದ ಪರ್ ಮಂತ್ ಅಂತ ತಗೊಂಡಿದ್ವಿ ನಾವು. ಪರ್ ಮಂತ್ 20,000 ಇದೇನು ಪಾಪ್ಯುಲೇಷನ್ ಪ್ಯಾರಾಮೀಟರ್. ಬಟ್ ಇಲ್ಲೇನು ಹೇಳ್ತಾರಂತಂದ್ರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ಆ ವ್ಯಾಲ್ಯೂ ತೊಗೊಳಕ್ಕಿಂತ ರೇಂಜ್ ಆಫ್ ವ್ಯಾಲ್ಯೂಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಹಂಗಂದ್ರೆ ಏನು ಅಂತಂದರೆ ಎವರೇಜ್ ಇನ್ಕಮ್ ಲೈಸ್ ಇನ್ ಬಿಟ್ವೀನ್ 18,000 to 22,000 ಅಂತಂದರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತಂದರೆ ರೇಂಜನ್ನು ತೆಗೆದುಕೊಳ್ರಿ ಅನ್ನೋವಂಥದ್ದು. ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ತೊಗೊಂಡ್ರೆ ಅದು ಎಕ್ಯುರೇಟ್ ಆಗಿರೋದು ಕಷ್ಟ ಆಗಿರ್ತದೆ. ಅದಕ್ಕೆ ಏನು ಮಾಡಿರಿ, ಪಾಪ್ಯುಲೇಷನ್ ಪ್ಯಾರಾಮೀಟರ್ಸು ಇದ್ರೊಳಗೆ ಇರ್ತದೆ. ಅದು 18,000 to 22,000. ಸೊ ನೀವು ರೇಂಜ್ ಆಫ್ ವ್ಯಾಲ್ಯೂಸನ್ನ ತೊಗೊಳ್ರಿ ಅಂತ ಹೇಳೋದು ಏನಾಗಿರ್ತದೆ ಅಂದರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಆಗಿರ್ತದೆ. ಇಟ್ ಈಸ್ ಅ ರೇಂಜ್ ಆಫ್ ವ್ಯಾಲ್ಯೂಸ್ that likely contain the true population parameters. ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅಂದರೆ ಯಾವುದು 20,000 ನಾವು ತೊಗೊಳ್ಳೋಂಥದ್ದು. ಇದು ಆ್ಯಕ್ಚುಲಿ ಇದ್ರೊಳಗೆ ಕಂಟೈನ್ ಆಗಿರ್ತದೆ. ಸೊ ನಮಗೆ ಇಲ್ಲಿ ಜಾಸ್ತಿ ಏನಿರ್ತದೆ, ಕಾನ್ಫಿಡೆನ್ಸ್ ಇರ್ತದೆ, ಜಾಸ್ತಿ ಫ್ರೀಡಮ್ ಇರ್ತದೆ ಅಂತ ಹೇಳಿ. ನೆಕ್ಸ್ಟ್ ಬರುವಂಥದ್ದೇನು, ವೈ ಇಟ್ ಯೂಸ್. ಇದು ಯಾಕೆ ನಮಗೆ ಕಾನ್ಫಿಡೆನ್ಸ್ ಇಂಟರ್ವಲ್ ಯೂಸ್ ಆಗ್ತದಪ್ಪ ಅಂಥೇಳಿ ನಿಮಗೆ ಗೊತ್ತದ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಂಡಿದ್ವಿ ಸ್ಯಾಂಪಲ್ ವ್ಯಾಲ್ಯೂಸ್ ಅಂಥೇಳಿ. ಸ್ಯಾಂಪಲ್ ವ್ಯಾಲ್ಯೂ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ. ಇದು ಪಾಪ್ಯುಲೇಷನ್ ಪ್ಯಾರಾಮೀಟರ್ ವ್ಯಾಲ್ಯೂ. ಇದು ನಮಗೆ 20,000 ಐತೆ ಅಂತ ತಿಳ್ಕೊಂಡ್ರೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥದ್ದು ವ್ಯಾಲ್ಯೂ ಏನಿರ್ತಲ್ಲ, ಇದು ಸ್ಯಾಂಪಲ್ ವ್ಯಾಲ್ಯೂ. ಸ್ಯಾಂಪಲನ್ನು ತೆಗೆದುಕೊಂಡು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ, ಆ ವ್ಯಾಲ್ಯೂ ಏನಾಗಿರ್ತದಪ್ಪ ಅಂತಂದರೆ ಎಕ್ಯುರೇಟ್ ಆಗಿ ಇರೋದಿಲ್ಲ. ಸೊ ಅದು ಎಕ್ಯುರೇಟ್ ಆಗಿ ಇರದೇ ಇರೋ ಕಾರಣಕ್ಕೆ ನಾವು ಇದನ್ನು ತೊಗೊಳ್ಬೇಕು. ಒಂದು ರೀಸನ್ ಯಾವ್ದು, ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮೀನಿಂಗ್ ಆಗ್ಯದ. ಸೊ ವೈ ಇಟ್ ಯೂಸ್ ಅಂತೇಳಿ. ಸೊ ಒಂದು ರೀಸನ್ ಏನು, ಸ್ಯಾಂಪಲ್ ವ್ಯಾಲ್ಯೂ ಏನಾಗಿರ್ತದೆ, ಅಕ್ಯುರೇಟ್ ಆಗಿರೋದಿಲ್ಲ. ಇನ್ನೊಂದು ಏನಾಗಿರ್ತದಪ್ಪ ಅಂತಂದ್ರೆ ಅಲ್ಲಿ ಸ್ಯಾಂಪ್ಲಿಂಗ್ ಎರರ್ ಇರ್ತದೆ. ಸ್ಯಾಂಪ್ಲಿಂಗ್ ಎರರ್ ಬಂತಂದ್ರೆ ವ್ಯಾಲ್ಯೂ ಏನಾಗ್ತದೆ, ಆ್ಯಕ್ಚುಲ್ ವ್ಯಾಲ್ಯೂಕಿನ್ನ ಡಿಫ್ರೆನ್ಸ್ ಬರ್ತದೆ. ಸೊ ಸ್ಯಾಂಪ್ಲಿಂಗ್ ಎರರ್ ಇರ್ತದೆ. ಇನ್ನೊಂದು ಏನಪ್ಪ ಅಂತಂದರೆ ಮೂರನೇದು ಕಾನ್ಫಿಡೆನ್ಸ್ ಇಂಟರ್ವಲ್ ಇದೇನಾಗಿತ್ತು ಅಂದ್ರೆ ಮೋರ್ ರಿಲಯಬಲ್ ಆಗಿದೆ. ಅಂದರೆ ಇದು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ರಿಯಲಿಸ್ಟಿಕ್ ಅಂತ ನಮಗೆ ಫ್ರೀಡಮ್ ಕೊಡ್ತದೆ. ಈ ವ್ಯಾಲ್ಯೂದಿಂದ ಈ ವ್ಯಾಲ್ಯೂ ಒಳಗೆ ಅದಪ್ಪ ಅದು ಅಂಥೇಳಿ. ಸಿಂಪಲಾಗಿ ನೀವು ಮಾರ್ಕೆಟ್ಗೆ ಹೋಗ್ತಿರ್ತೀರಿ, ಯಾವುದೇ ಒಂದು ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು. ನಿಮಗೆ ಎಷ್ಟು ಹಣವನ್ನು ತೆಗೆದುಕೊಂಡು ಹೋಗೋದು ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಅಲ್ಲಿ 1,000 ರೂಪಾಯಿ ಖರ್ಚಾಗ್ತದೆ, 2,000 ರೂಪಾಯಿ ಖರ್ಚಾಗ್ತದೆ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ, ಒಂದು 1,500 2,000 ತೊಗೊಂಡು ಹೋಗ್ತೀರಿ. ಅದರೊಳಗೆ ಎಷ್ಟು 1,700 1,600 ಅದು ಆಗ್ಬೋದು. ಸೊ ನೀವೇನು ಇದನ್ನು ಮಾಡ್ಕೊಂಡು ಹೋದ್ರಿ, ರೇಂಜ್ ಆಫ್ ವ್ಯಾಲ್ಯೂ 1,500ರಿಂದ 2,000 ಆಗ್ತೈತಿ ಅನ್ನುವಂಥದ್ದು. ಸೊ ಅದೇ ಥರ ಆಗಿರ್ತಕ್ಕಂಥ ಕಾನ್ಸೆಪ್ಟು ಇದು ರಿಲಯಬಲ್ ಮತ್ತು ರಿಯಲಿಸ್ಟಿಕ್ ಆಗಿರ್ತದೆ.
ಸೊ ಆ ಒಂದು ಕಾರಣದಿಂದ ನಾವೇನು ಮಾಡ್ತೀವಿ, ಕಾನ್ಫಿಡೆನ್ಸ್ ಇಂಟರ್ವಲನ್ನು ಯೂಸ್ ಮಾಡ್ತೀವಿ. ಈಗ ಸ್ಟ್ರಕ್ಚರ್ ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್ ನೋಡಿದರೆ ನಿಮಗೆ ಅಕ್ಯುರೇಟ್ ಆಗಿ ಅರ್ಥ ಆಗುತ್ತಿದ್ದು. ಸ್ಟ್ರಕ್ಚರ್ ಆಫ್ ಕಾನ್ಫಿಡೆನ್ಸ್ ಇಂಟರ್ವಲ್, ಇದರ ಸ್ಟ್ರಕ್ಚರ್ ಯಾವ ರೀತಿ ಅದ ಅಂತ ನೋಡಿದರೆ, ನಾನು ನಿಮ್ಗೆ ಆಗಲೇ ಹೇಳಿದೆ, ನಾವು 20,000 ಇದೇನಾಗಿರ್ತದೆ, ಮೀನ್ ಆಗಿರ್ತದೆ ಪಾಪ್ಯುಲೇಷನ್ದು. ಇಲ್ಲಿ 18,000 ಇದೇನು ನಮ್ಮದು ರೇಂಜ್, ಇದು 22,000 ಈ ರೇಂಜು. ಇದನ್ನು ನಾವೇನು ಮಾಡಬೇಕು, ಸ್ಟ್ರಕ್ಚರ್ ಮಾಡಬೇಕು. ಸ್ಟ್ರಕ್ಚರ್ ಯಾವ ರೀತಿ ಅದ, ಈ ರೀತಿ ಸ್ಟ್ರಕ್ಚರ್ ಅದ. ಇದರಲ್ಲಿ ಏನದ, ಒಂದು ಲೋವರ್ ವ್ಯಾಲ್ಯೂ ಅದ, ಲೋವರ್ ವ್ಯಾಲ್ಯೂ, ಇನ್ನೊಂದು ಏನದ ಮೀನ್ ಅದ. ಇವೆರಡನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದ್ರೆ ಇದು ಬರ್ತದೆ 22 + 18 40,000. 40 ಡಿವೈಡೆಡ್ ಬೈ 2 ಅಂದ್ರೆ 20,000 ಬರ್ತದೆ. ಸೊ ಏನದ, ಸ್ಯಾಂಪಲ್ ಮೀನ್ ಅದ, ಸ್ಯಾಂಪಲ್ ಮೀನ್ ಅಥವಾ ಮೀನ್ ಅದ. ಓಕೆ, ಇನ್ನೊಂದು ಏನದಪ್ಪ ಅಂತಂದರೆ ಅಪ್ಪರ್ ಲಿಮಿಟ್ ಅದ, ಅಪ್ಪರ್ ಲಿಮಿಟ್ ಅದ. ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಹೌದಾ, ಈ ವ್ಯಾಲ್ಯೂಸ್ಗಳದಾವೆ. ಇದು ಸ್ಟ್ರಕ್ಚರ್ ಹೆಂಗಿರ್ತದೆ, ಈ 3 ವಿಷಯಗಳನ್ನು ಕೂಡಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಆಗಿರ್ತದೆ. ಯಾವ ರೀತಿ, ಈ ರೀತಿ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್. ಇಲ್ಲಿ ಏನಾಯ್ತಲ್ಲ, ಇದು ಮೀನ್ ಆಗಿರ್ತದೆ. ಇದು ಮೀನ್ ಎಷ್ಟದ ರೀ, 20,000 ಅದ. ಈ ಕಡೆ ಬರುವಂತಕ್ಕಂಥದ್ದು, ಈ ಕಡೆ ಬರ್ತಕ್ಕಂಥದ್ದು ಇದು ಲೋವರ್ ಲಿಮಿಟ್. ಓಕೆ, ಎಷ್ಟದ, 18,000. ಇದು ಅಪ್ಪರ್ ಲಿಮಿಟ್ ಎಷ್ಟದ ರೀ, 22,000. ಇದೇನಾಯಿತು, ನಮ್ಮದು ಕಾನ್ಫಿಡೆನ್ಸ್ ಇಂಟರ್ವಲ್ದು ಸ್ಟ್ರಕ್ಚರ್ ಆಯಿತು. ಈ ಕಡೆ ಬರ್ತಲ್ಲ, ಈ ಕಡೆ ಇದು ಎರರ್ ಇದು. ಹೌದಾ, ಕಾನ್ಫಿಡೆನ್ಸ್ ಇಂಟರ್ವಲ್ ಹೊರಗೆ ಬಂತಂದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ, ಆಮೇಲೆ ಡಿಸ್ಕಸ್ ಮಾಡೋಣ ಏನಂತೇಳಿ. ಸೊ ನಮ್ದು ಏನಾಯಿತು, ಸ್ಟ್ರಕ್ಚರ್ ಯಾವ ರೀತಿ ಇತ್ತು, ಲೋವರ್ ಲಿಮಿಟ್ ಅದ, ಇಲ್ಲಿ ಸ್ಯಾಂಪಲ್ ಮೀನ್ ಅದ, ಅಪ್ಪರ್ ಲಿಮಿಟ್ ಅದ. ಇದು ಅರ್ಥ ಆಯ್ತಾ ನಿಮಗೆ? ಸೊ ಇದು ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಬರ್ತದೆ. ಕಾನ್ಫಿಡೆನ್ಸ್ ಲೆವೆಲ್ ಅಂತಂದರೆ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಕಾನ್ಫಿಡೆನ್ಸ್ ಲೆವೆಲ್ ಅಂತಂದರೆ ಲೆವೆಲ್ಸ್ ಬರ್ತಾವೆ. ಲೆವೆಲ್ಸ್ ಏನು, ಒಂದು 90% ಆದರೂ ಆಗಿರ್ಬೋದು, 95% ಆದರೂ ಆಗಿರ್ಬೋದು, 99% ಆದರೂ ಆಗಿರ್ಬೋದು. ಲೆವೆಲ್ಸ್ ಇವು. ಇದನ್ನು ಯಾಕೆ ತೊಗೊಳ್ಬೇಕು ಅನ್ನೋದು ಹೇಳ್ತೇನೆ. ಇದೇನಾಗಿರ್ತದೆ, ಮಾಡ್ರೇಟ್ ಆಗಿರ್ತದೆ. ಮಾಡ್ರೇಟ್ ಜನರಲಿ ಬಳಸುವಂಥದ್ದಲ್ಲ, ಮಾಡ್ರೇಟು. ಇದು ಸ್ಟ್ಯಾಂಡರ್ಡ್, ಇದು ಹೈ ಸ್ಟ್ಯಾಂಡರ್ಡ್. ಅಂದರೆ ನಾವು ಒಂದು ವ್ಯಾಲ್ಯೂನ ಎಷ್ಟು ಪರ್ಸೆಂಟ್, ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್, ಎಷ್ಟು ಕಾನ್ಫಿಡೆನ್ಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಸೋದು, ಹೇಳೋದು. ಅಂದರೆ ನಾ 20,000 ಎವರೇಜ್ ವ್ಯಾಲ್ಯೂ ಐತೆ ಅಂತ ಹೇಳಕತ್ತೀನಿ ಅಂತಂದರೆ ಇದು ಎಷ್ಟು ಪರ್ಸೆಂಟ್ ಕರೆಕ್ಟ್ ಆಗಿರ್ಬೋದು, 90% ಕರೆಕ್ಟ್ ಆಗಿರ್ಬೋದು. ಅಂದರೆ ನಾವು ಒಂದು ಪಾಪ್ಯುಲೇಷನ್ನಲ್ಲಿ ವ್ಯಾಲ್ಯೂಸ್ಗಳನ್ನು ತೆಗೆದುಕೊಂಡು ಏನು ಮಾಡಿರ್ತೀವಿ, ಎಸ್ಟಿಮೇಟ್ ಮಾಡಿರ್ತೀವಲ್ಲ, ಎಸ್ಟಿಮೇಟ್, ಇದನ್ನು ನಾವು 100 ಟೈಮ್ಸ್ ಮಾಡಿದಾಗ 95 ಟೈಮ್ಸು ಆ ಆನ್ಸರ್ ಕರೆಕ್ಟಾಗಿ ಬರ್ತದೆ. 95 ಕಾನ್ಫಿಡೆನ್ಸ್ ಐತಿ ಅಂತಂದರೆ, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಎಷ್ಟು, 95% ಐತೆ ಅಂದರೆ ನಾವು 100 ಟೈಮ್ಸು ಈ ಒಂದು ಸ್ಯಾಂಪಲನ್ನು ಎಸ್ಟಿಮೇಟ್ ಮಾಡಿದಾಗ ಅದರಲ್ಲಿ 95 ಕರೆಕ್ಟ್ ಆನ್ಸರ್ ಅಥವಾ ಆ ಒಂದು ಟ್ರೂ ಪಾಪ್ಯುಲೇಷನ್ ಕಂಟೇನ್ ಆಗುವಂಥದ್ದು ಇರ್ತದ ಅಂತ ಅರ್ಥ ಆಯ್ತಾ? ಸಿಂಪಲ್ ಅದು ಏನಪ್ಪ ಅಂದರೆ, ಈಗ 90% ಜಾಸ್ತಿ ತೆಗೆದುಕೊಳ್ಳೋದಿಲ್ಲ ನಾವು. ನಮ್ಮ ಎಕನಾಮಿಕ್ಸ್ನಲ್ಲಿ 95% ತೊಗೊತೀವಿ, ಯಾಕಂದರೆ ಸ್ಟ್ಯಾಂಡರ್ಡ್ 5% ಎರರ್ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಆದರೆ 99% ಎಲ್ಲಿ ತೊಗೊಳ್ತಾರಪ್ಪ ಅಂತಂದರೆ ಮೆಡಿಸಿನ್ ಫೀಲ್ಡ್ ಒಳಗೆ ತೊಗೋತಾರೆ. ಇದಕ್ಕೆ ನಮ್ಮದು ಸಂಬಂಧ ಇಲ್ಲ, ಬಟ್ ಆದರೂ ಹೇಳ್ಬೇಕೇನಪ್ಪ ಅಂತಂದರೆ, ಈಗ ಯಾವುದಾದ್ರೂ ಒಂದು ಟ್ಯಾಬ್ಲೆಟನ್ನು ನಾನು ಉತ್ಪಾದನೆ ಮಾಡಿದ್ದೀನಿ ಅಥವಾ ಅದರದ್ದೊಂದು ಎಕ್ಯುರಸಿನ ಎಸ್ಟಿಮೇಟ್ ಮಾಡ್ಬೇಕು. ಟ್ಯಾಬ್ಲೆಟಿದ ಎಕ್ಯುರಸಿ ಎಸ್ಟಿಮೇಟ್ ಮಾಡುವಾಗ ನಾನು 90% ಅಂತ ಹೇಳಿದ್ನಿ ಅಂತಂದರೆ 100 ಜನರು ಆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ 10 ಜನ ಗೊಟ್ಟಕ್ಕಂತಾರೆ ಅಂತ ಅರ್ಥ ಅಲ್ಲಿ. ಸೊ ಇದೇನಾಗಿಬಿಡ್ತು, ಭಾಳ ರೇರ್ ಆಗಿಬಿಡ್ತು. ಸೊ ಅದಕ್ಕೆ ನಾವು ಏನು ತೊಗೋಬೇಕು, 99.99% ತೊಗೋಬೇಕು. ಒಬ್ಬರು ಕೂಡ ಸಾಯ್ದಂಗೆ ನೋಡ್ಕೋಬೇಕು. ಅದು ಮೆಡಿಕಲ್ ಫೀಲ್ಡ್, ಅಲ್ಲಿ ಯಾವ ರೀತಿ ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು, 99% ಇರಬೇಕು. ನಮ್ಮ ಎಕನಾಮಿಕ್ಸ್ನಲ್ಲಿ ಜನರಲ್ ಆಗಿ ನಾವು ತೆಗೆದುಕೊಳ್ಳುವಂಥದ್ದೇನು, ಈ ಒಂದು ಸ್ಟ್ಯಾಂಡರ್ಡ್ ಕಾನ್ಫಿಡೆನ್ಸ್ ಲೆವೆಲ್ ಅದೇನು 95%. 95% ಅಂತಂದ್ರೇನು, ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂನ 100 ಟೈಮ್ಸ್ ಮಾಡಿದರೆ 95 ಟೈಮ್ಸ್ ಏನಾಗಿರ್ತದೆ, ಅದು ಆ್ಯಕ್ಚುವಲ್ ವ್ಯಾಲ್ಯೂಸನ್ನು ಹೊಂದಿರತಕ್ಕಂಥ ರೀಸನ್ ಆಗಿರ್ತದೆ ಅಂತ ಅರ್ಥದ. ಇದು ಸಿಂಪಲ್ ಕಾನ್ಫಿಡೆನ್ಸ್ ಲೆವೆಲ್ ಆಗಿತ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ಮುಲಾ. ಸಿಂಪಲ್ ಆಗಿರ್ತದೆ ಕಾನ್ಫಿಡೆನ್ಸ್ ಇಂಟರ್ವಲನ್ನು ನಾವು ಹೆಂಗೆ ಪಡಿತೀವಪ್ಪ ಅಂತಂದರೆ ಸಿಂಪಲ್ ಅದ. ಏನು, ಒಂದು ಸ್ಯಾಂಪಲ್ ಮೀನ್ ಪ್ಲಸ್ ಆರ್ ಮೈನಸ್ ಮಾರ್ಜಿನ್ ಆಫ್ ಎರರ್. ನಾವು ಮಾರ್ಜಿನ್ ಆಫ್ ಎರರ್ನ ಪ್ಲಸ್ ಅಥವಾ ಮೈನಸ್ ಮಾಡಿದರೆ ನಮಗೇನು ಗೊತ್ತಾಗುತ್ತೆ, ಕಾನ್ಫಿಡೆನ್ಸ್ ಇಂಟರ್ವಲ್ ಗೊತ್ತಾಗ್ತದೆ. ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತಂದರೆ ಸಿಂಪಲ್, ನಮ್ಮದು ಸ್ಯಾಂಪಲ್ ಏನಿತ್ತಲ್ಲಿ, ಸ್ಯಾಂಪಲ್ ಮೀನ್ ಏನಿತ್ತು 20,000.
ಓಕೆ, ನಾವು 90% ಏನಾದರೂ ಕಾನ್ಫಿಡೆನ್ಸ್ ಲೆವೆಲನ್ನು ತೆಗೆದುಕೊಂಡಿದ್ರೆ ಆ ವ್ಯಾಲ್ಯೂ ನಮ್ಮದು ವ್ಯಾಲ್ಯೂ ಏನು 10% ಹಿಂದೆ ಮುಂದೆ ಇರ್ತೈತಿ ಅಂತ ಅರ್ಥದು. 10% ಹಿಂದೆ ಮುಂದೆ ಇರುತ್ತೆ ಅಂತಂದರೆ 20,000ದಾಗ, ಹೌದಾ, 20,000ದಾಗ 10% ಅಂತಂದರೆ ಪ್ಲಸ್ ಆರ್ ಮೈನಸ್ 20,000 70,000 10,000 ಅಂದರೆ 2,000 ಆಯ್ತಲ್ಲ. ನಾವು 90% ಏನು ತೊಗೊಂಡು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಲೆವೆಲ್ ತೊಗೊಂಡಿವಿ. ಓಕೆ, ಇವಾಗ ನೋಡು, ನಾವು ಕಾನ್ಫಿಡೆನ್ಸ್ ಇಂಟರ್ವಲ್ ಫೈಂಡ್ ಮಾಡತ್ತೀವಿ. ಸ್ಯಾಂಪಲ್ ಮೀನ್ ಗೊತ್ತದ ನಮಗೆ 20,000, ಅದಕ್ಕೆ ಹೆಚ್ಚು ಕಡಿಮೆ ಎಷ್ಟಿರ್ತದೆ ಪ್ಲಸ್ ಆರ್ ಮೈನಸ್ 2,000 ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಇಂಟರ್ವಲ್ ಏನಾಗಿರ್ತದಪ್ಪ ಅಂತಂದರೆ 20,000 ಮೈನಸ್ 2,000 ಅಂದರೆ 18,002. 20,000 ಪ್ಲಸ್ 2,000 ಅಂತಂದರೆ 22,000. ಇದೇನಾಯಿತು, ನಮ್ಮದು ಕಾನ್ಫಿಡೆನ್ಸ್ ಇಂಟರ್ವಲ್ ಆಯಿತು. ಇದೇ ಆಗಿರಲಿ ಅಥವಾ 50, ಹೌದಾ, 50 ಪ್ಲಸ್ ಆರ್ ಮೈನಸ್ 5 ಅಂತ ತೊಗೊಂಡ್ರೆ 50 ಒಳಗೆ 5 ಕಳೆದ್ರೆ 45 ಟು 55. ಇದೇನು ನಮ್ಮದು ಕಾನ್ಫಿಡೆನ್ಸ್ ಇಂಟರ್ವಲ್ ಆಗಿರ್ತದೆ. ಓಕೆ, ಇದರಲ್ಲಿ ನಾವು ಸ್ಯಾಂಪಲ್ ಮೀನ್ ಅಂತ ಅನ್ನತ್ತೀವಿ. ಸ್ಯಾಂಪಲ್ ಮೀನ್ ಅಂತಂದ್ರೆ ಏನು, ಅದು ಒಂದು ಎವರೇಜ್, ಹೌದಾ. ಹಾಗಿದ್ರೆ ಮಾರ್ಜಿನ್ ಆಫ್ ಎರರ್ ಅಂತಂದ್ರೆ ಏನು ಅಂತಂದರೆ ನಮ್ಮದು ಡಿವಿಯೇಷನ್ ಎಷ್ಟಾಗಿರ್ತದೆ ಅಂತನ್ನೋಂಥದ್ದು. ಡಿವಿಯೇಷನ್ ಎಷ್ಟಾಗಿರ್ತದೆ ಅಂತಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂಗೂ ಆ್ಯಕ್ಚುಯಲ್ ವ್ಯಾಲ್ಯೂಗೂ ಏನು ಡಿಫ್ರೆನ್ಸ್ ಬರ್ತದಲ್ಲ ಅದು ಎರರ್, ಹೌದಾ. ಸೊ ಕ್ಯಾಲ್ಕುಲೇಟ್ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂ ನಡುವೆ ಇರತಕ್ಕಂಥ ಡಿಫ್ರೆನ್ಸು ಇದಕ್ಕೆ ಏನಂತ ಕರಿತೀವಿ, ಡಿವಿಯೇಷನ್ ಅಂತ ಕರಿತೀವಿ. ಆ ಡಿವಿಯೇಷನ್ಗೆ ಏನಂತ ಕರಿತೀವಿ ನಾವು, ಮಾರ್ಜಿನ್ ಆಫ್ ಎರರ್ ಅಂತ ಕರಿತಿದ್ವಿ. ಅಲ್ಲಿ 2,000 ಏನಿತ್ತಲ್ಲ ಅದು 20,000 ಒಳಗೆ 2,000 ಹೆಚ್ಚಾಗ್ಬೋದು ಅಥವಾ 2,000 ಕಡಿಮೆ ಆಗ್ಬೋದು. ಅದೇನಾಗಿತ್ತು, ಮಾರ್ಜಿನ್ ಆಫ್ ಎರರ್ ಆಗಿತ್ತು. ಮಾರ್ಜಿನ್ ಆಫ್ ಎರರ್ ಕಾನ್ಸೆಪ್ಟ್ ಆಯಿತು. ಈಗ ಸಿಂಪಲ್ ಆಗಿ ಬೇಸಿಕ್ ಆಗಿ ಇರತಕ್ಕಂಥ ಕಾನ್ಸೆಪ್ಟ್ಗಳನ್ನೆಲ್ಲ ತಿಳ್ಕೊಂಡ್ರಿ ನೀವು. ಏನು, ಕಾನ್ಫಿಡೆನ್ಸ್ ಇಂಟರ್ವಲ್ದು ಕಾನ್ಸೆಪ್ಟು. ಇದನ್ನು ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುವಾಗ ಹೆಂಗೆ ಯೂಸ್ ಮಾಡ್ತೀವಿ ಅಂತೇಳಿ ಲಾಸ್ಟ್ ಕ್ಲಾಸ್ನಲ್ಲಿ ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುವಾಗ ಏನು ಮಾಡಿದ್ವಿ, ಫಸ್ಟ್ ಸ್ಟೇಟ್ಮೆಂಟ್ ತೊಗೊಂಡಿದ್ವಿ, ಆಮೇಲೆ H0 H1 ಹಾಕೊಂಡಿದ್ವಿ, ಆಮೇಲೆ ಅದು ಕರೆಕ್ಟ್ ಆಯಿತು ತಪ್ಪಾಯಿತು ಅಂತ ಈ ರೀತಿಯಾಗಿ ಮಾಡಿದ್ವಿ. ಸ್ಟೆಪ್ ಬೈ ಸ್ಟೆಪ್ ಬರೋಣಾಗಿ ಹೌ ಕಾನ್ಫಿಡೆನ್ಸ್ ಇಂಟರ್ವಲ್ ಈಸ್ ಯೂಸ್ಡ್ ಇನ್ ಹೈಪೋಥೆಸಿಸ್ ಟೆಸ್ಟಿಂಗ್. ಫಸ್ಟ್ ಏನು, ನಾವು ಸ್ಟೇಟ್ಮೆಂಟ್ ಹಾಕೋಬೇಕು. ಯಾವುದೇ ಒಂದು ಸ್ಟೇಟ್ಮೆಂಟ್ ಹಾಕೋರಿ. ಏನು, ಈಗ ಒಂದು ಕ್ಲಾಸ್ ಅದಪ್ಪ ಅಂತಂದರೆ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ. ಆ ಸ್ಟೂಡೆಂಟ್ಸ್ದು ಪಾಕೆಟ್ ಮನಿ ಎಷ್ಟಿರ್ಬೋದು ಅಂತ ನಾವು ಫೈಂಡ್ ಮಾಡಬೇಕು. ಅದು ಕ್ಲಾಸ್ ರೂಮ್ನಾಗ 300 ಜನ ಇರಲಿ, 400 ಜನ ಇರಲಿ, 100 ಜನ ಇರಲಿ, ನಾವು ಎವರೇಜ್ ಒಂದು ಥಿಂಕ್ ಮಾಡ್ಬೋದಾ ಇಷ್ಟು ಇರ್ಬೋದು ಇಲ್ಲಿ ಅಂತೇಳಿ. ಏನು, ಫಸ್ಟ್ ಸ್ಟೇಟ್ಮೆಂಟ್ ಹಾಕೊಂಡು ಎವರೇಜ್ ಪಾಕೆಟ್ ಮನಿ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಈಸ್ ₹100 ಅಂತ ತೊಗೊಳ್ಳೋದು, ₹100 ಅಂತ ತೊಗೊಳ್ಳೋದು. ಆ ಒಂದು ವಿದ್ಯಾರ್ಥಿಗಳದ್ದು ಎವರೇಜ್ ಸರಾಸರಿ ಏನು ಪಾಕೆಟ್ ಮನಿ ಎಷ್ಟಿರ್ತದಪ್ಪ, 100 ಇರ್ತದೆ ಅಂತ ತೊಗೊಂಡು. ಇದು ನಮ್ಮದು ಸ್ಟೇಟ್ಮೆಂಟ್. ಈಗ H0 ಅನ್ನು ತೊಗೊಳ್ತೀವಿ. H0 ಅಂದರೆ ಏನೂ ಚೇಂಜ್ ಆಗಿರೋದಿಲ್ಲ ಅಂತ ಅರ್ಥದು. H0 ಅಂದರೆ ಇದು ನಾವು ತೊಗೊಂಡಿದ್ದಕ್ಕೆ ಏನಂತ ಕರಿತೀವಿ ನಾವು, ಮ್ಯೂ ಅಂತ ಕರಿತೀವಿ. ಮ್ಯೂ ಅಂತಂದರೆ ಇದು ಪಾಪ್ಯುಲೇಷನ್ ಪ್ಯಾರಾಮೀಟರ್, ಪಾಪ್ಯುಲೇಷನ್ ಮೀನ್. ಇದು ನಾ ಲಾಸ್ಟ್ ಕ್ಲಾಸಲ್ಲೇ ತಿಳಿಸೀನಿ ಮೀನ್ ಅಂದರೆ ಏನದು. ಈ ವ್ಯಾಲ್ಯೂನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈಕ್ವಲ್ ಟು ಏನಾಗಿರ್ತದೆ, 100 ಆಗಿರ್ತದೆ. 100. H1 ಅಂತಂದರೆ ಏನು, ನಾಟ್ ಈಕ್ವಲ್ಸ್ ಟು 100. ಇಲ್ಲಿ ಏನೂ ಚೇಂಜ್ ಇರೋದಿಲ್ಲ. ನಾವು ಅಂದ್ಕೊಂಡಿದ್ದು ಮತ್ತು ಹೈಪೋಥೆಸಿಸ್ ಹಾಕೊಂಡಿದ್ದು ಸಮ ಇರ್ತದೆ. ಇಲ್ಲಿ ಅಂದ್ಕೊಂಡಿದ್ದು ಮತ್ತು ಹೈಪೋಥೆಸಿಸ್ ಹಾಕೊಂಡಿದ್ದು ವೇರಿಯೇಷನ್ಸ್ ಇರ್ತದೆ, ಅಂದರೆ ಚೇಂಜ್ ಇರ್ತದೆ. ನಾಟ್ ಈಕ್ವಲ್ಸ್ ಟು 100, ಹೌದಾ. ಈಗ ನಮ್ಮದು ಕಾನ್ಫಿಡೆನ್ಸ್ ಇಂಟರ್ವಲನ್ನು ನಾವು ಏನು ತೊಗೊಳ್ಳೋಣಪ್ಪ ಅಂತಂತಂದರೆ ಅದು 95 to 105 ಅಂತ ತೊಗೊಳ್ಳೋದು. ಅಂದರೆ 5%. 95% ಏನು ಕಾನ್ಫಿಡೆನ್ಸ್ ಲೆವೆಲ್. ಇದು ಕಾನ್ಫಿಡೆನ್ಸ್ ಲೆವೆಲ್ ಅಂತಂದರೆ ಕಾನ್ಫಿಡೆನ್ಸ್ ಇಂಟರ್ವಲ್ ಎಷ್ಟು ಬರ್ತದೆ, 5%. 5 ವ್ಯಾಲ್ಯೂಸ್ ಹೆಚ್ಚು ಕಡಿಮೆ ಬರ್ತಾವೆ. ಸೊ 95% ಕಾನ್ಫಿಡೆನ್ಸ್ ಲೆವೆಲಿಗೆ ನಮ್ಮ ಕಾನ್ಫಿಡೆನ್ಸ್ ಇಂಟರ್ವಲ್ ಎಷ್ಟಾಯಿತು, 95 to 105 ಆಯಿತು. ಅಂದರೆ 5 ಡಿಫ್ರೆನ್ಸ್ ಆಯಿತು. ಸೊ ಇವಾಗ ಏನು ಮಾಡೋಣ ನಾವು, ನಮ್ಮ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ, ಸ್ಯಾಂಪಲ್ ವ್ಯಾಲ್ಯೂ ಇನ್ಸೈಡ್ ಆರ್ ಔಟ್ಸೈಡ್ ದ ಕ್ಲಾಸ್ ಇಂಟರ್ವಲ್, ಇದನ್ನು ಚೆಕ್ ಮಾಡಬೇಕು ನಾವು. ಸ್ಯಾಂಪಲ್ ವ್ಯಾಲ್ಯೂ ಐತಲ್ಲ, ಇದು ಸ್ಯಾಂಪಲ್ ವ್ಯಾಲ್ಯೂ ಈ ಒಂದು ಕಾನ್ಫಿಡೆನ್ಸ್ ಇಂಟರ್ವಲ್ನಲ್ಲಿ ನಡುವೆ ಅದನ್ನು, ಅದರಿಂದ ಹೊರಗೆ ಅದನ್ನು, ಅದರ ಒಳಗದನೋ ಅದರ ಹೊರಗದನೋ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು, ಚೆಕ್ ಮಾಡಬೇಕು. ಅರ್ಥ ಆಯ್ತಾ. ಇವಾಗ ಇಲ್ಲಿ 2 ಪ್ರಾಸ್ಪೆಕ್ಟಿವ್ ಬರ್ತಾವೆ. ಒಂದು ಇನ್ಸೈಡ್ ಅನ್ನುವಂಥದ್ದು. ಇನ್ಸೈಡ್ ಇತ್ತಂದರೆ ಏನು ಮತ್ತು ಔಟ್ಸೈಡ್ ಇತ್ತಂದರೆ ಏನು. ಸ್ಯಾಂಪಲ್ ವ್ಯಾಲ್ಯೂ ಐತಲ್ಲ, ಅದು ಈ ಕಾನ್ಫಿಡೆನ್ಸ್ ಇಂಟರ್ವಲ್ ಇದು ರೇಂಜ್ ಒಳಗಿದ್ದರೆ ಅದಕ್ಕೆ ಏನಂತ ಕರಿತೀವಿ, ಹೊರಗಿದ್ದರೆ ಅದಕ್ಕೆ ಏನಂತ ಕರಿತೀವಿ. ಸಿಂಪಲ್ ಅದ.
ಏನು ಒಂದನೇದು ಪ್ರಾಸ್ಪೆಕ್ಟಿವ್ ಲೈಸ್ ಇನ್ಸೈಡ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ ವ್ಯಾಲ್ಯೂ ಸ್ಯಾಂಪಲ್ ವ್ಯಾಲ್ಯೂ ಕಾನ್ಫಿಡೆನ್ಸ್ ಇಂಟರ್ವಲ್ ಒಳಗೆ ಇತ್ತಂತಂದರೆ ಅದಕ್ಕೆ ಏನಂತ ಕರಿತೀವಿ ಇನ್ಸೈಡ್ ಅಂತ ಕರಿತೀವಿ. ಸೊ ಅವಾಗ ಏನು ಮಾಡ್ತೀವಿ ನಾವು ಅಂತಂದರೆ H0 ಈಕ್ವಲ್ಸ್ ಟು 100 ಇತ್ತಲ್ಲ ಇದನ್ನೇನು ಮಾಡ್ತೀವಿ ಎಕ್ಸೆಪ್ಟ್ ಮಾಡ್ತೀವಿ. ಸೊ H1 ಇತ್ತ ಇದು H0 ಇದು H1 ನಾಟ್ ಈಕ್ವಲ್ಸ್ ಟು 100 ಇತ್ತಲ್ಲ ಇದನ್ನೇನು ಮಾಡ್ತೀವಿ ರಿಜೆಕ್ಟ್ ಮಾಡ್ತೀವಿ. ಸೊ ಇದನ್ನು ಅಕ್ಸೆಪ್ಟ್ ಮಾಡೇವಿ ಅಂತಂದ್ರೆ ಏನು ನಾವು ಕ್ಲೇಮ್ ಮಾಡಿರ್ತಕ್ಕಂಥದ್ದು ಇದೈತಲ್ಲ 100 ಇರ್ಬೋದು ಅಂತೆ ಸ್ಟ್ಯಾಟಿಸ್ಟಿಕಲಿ ಏನಿರ್ತದೆ ಸ್ಟ್ಯಾಟಿಸ್ಟಿಕಲಿ ಟ್ರೂ ಇರ್ತದ ಅಥವಾ ಸಿಗ್ನಿಫಿಕೆಂಟ್ ಇರ್ತದೆ. ಯಾಕಂದರೆ ನಾವು ಅಂದ್ಕೊಂಡಿದ್ದ ವ್ಯಾಲ್ಯೂ ಕಾನ್ಫಿಡೆನ್ಸ್ ಇಂಟರ್ವಲ್ ನಡುವೆ ಬಂದದ. ಸೊ ಕ್ಲೇಮ್ ಈಸ್ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್. ಅಕಸ್ಮಾತ್ ಏನಾದರೂ ಔಟ್ಸೈಡ್ ಆಗಿತ್ತಂದ್ರೆ ಕಾನ್ಫಿಡೆನ್ಸ್ ಇಂಟರ್ವಲ್ ವ್ಯಾಲ್ಯೂ ಔಟ್ಸೈಡ್ ದ ಕಾನ್ಫಿಡೆನ್ಸ್ ಇಂಟರ್ವಲ್ ಇತ್ತಂತಂದರೆ ನಾವೇನು ಮಾಡ್ತೀವಿ ಅಲ್ಲಿ H0 ರಿಜೆಕ್ಟ್ ಮಾಡ್ತೀವಿ H1 ಅಕ್ಸೆಪ್ಟ್ ಮಾಡ್ತೀವಿ. ಈಗ ಅಕಸ್ಮಾತ್ ಕಾನ್ಫಿಡೆನ್ಸ್ ಇಂಟರ್ವಲ್ ನಮ್ಮದು 95 to 100 ಆಗಿರಲಿಲ್ಲ ಅಂತ 105 to 115 ಆಗಿತ್ತಂದರೆ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ 100 ಅದ. ನಾವು ಕಾನ್ಫಿಡೆನ್ಸ್ ಇಂಟರ್ವಲ್ ತೊಗೊಂಡಿದ್ದು 100 to 115 ಅದ. ಸೊ 100 to 115 ನಲ್ಲಿ ಬರೋದಿಲ್ಲ ಅದು. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು H0 ರಿಜೆಕ್ಟ್ ಮಾಡ್ತೀವಿ H1 ಅಕ್ಸೆಪ್ಟ್ ಮಾಡ್ತೀವಿ. ಸೊ ಇದಕ್ಕೆ ಏನು ಸ್ಟೇಟ್ಮೆಂಟ್ ಕೊಡ್ತೀವಿ ಕ್ಲೇಮ್ ಈಸ್ ನಾಟ್ ಟ್ರೂ ಅಥವಾ ಕ್ಲೇಮ್ ಈಸ್ ರಿಜೆಕ್ಟೆಡ್ ಅಂತ ತೊಗೊಳ್ತೀವಿ. ಸೊ ಇದೇನಾಗಿತ್ತು ಸಿಂಪಲ್ ಒಂದು ಪ್ರೊಸೆಸ್ ಆಗಿತ್ತು. ಹೌ ಕಾನ್ಫಿಡೆನ್ಸ್ ಇಂಟರ್ವಲನ್ನು ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡುವಾಗ ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಆಗಿತ್ತು. ಸೊ ಈ ಒಂದು ಕ್ಲಾಸ್ನಲ್ಲಿ ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡ್ರಿ. ಭಾಳ ಸಿಂಪಲ್ ಆಗಿತ್ತು. ಆ್ಯಕ್ಚುಲಿ ನನಗೆ ಸಿಂಪಲ್. ಸೊ ನಿಮಗೆ ಯಾವ ರೀತಿ ಅರ್ಥ ಆಗಿದೆ ಅಂತೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ. ಹಾಗೆ ಎಕನಾಮೆಟ್ರಿಕ್ಸ್ ರಿಲೇಟೆಡ್ ಇನ್ನೂ ಅನೇಕ ಕ್ಲಾಸ್ಗಳು ನನ್ನ ಚಾನಲಲ್ಲಿ ಇದ್ದಾವೆ, ಅವುಗಳನ್ನು ನೋಡಿರಿ. ಹಾಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.